ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಹೊಸಪೇಟೆ ಹೋಗುವಂತಹ ನಾನ್ ಸ್ಟಾಪ್ ಬಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ನಾನು ಈ ಬಸ್ಸಿನ ಒಬ್ಬರು ಸ್ಟಾಫ್ ಇದ್ದಾರೆ, ಅವ್ರ ಹತ್ರ ಇನ್ಫಾರ್ಮೇಷನ್ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸರ್. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಹಸನ್ ಸಾಹೇಬ್ ಸರ್. ಯಾವ್ರು ಸರ್ ನಿಮ್ಮದು? ನಮ್ಮದು ಪ್ರಾಪರ್ ಕೂಡ್ಲಿ ತಾಲೂಕು ಬಳ್ಳಾರಿ ಡಿಸ್ಟ್ರಿಕ್ಟ್ ಸರ್. ಈಗ ವಿಜಯನಗರ ಆಗಿದೆ ಅದು. ಓಕೆ ಓಕೆ. ಸೊ ಎಷ್ಟು ವರ್ಷ ಆಯ್ತು ಸರ್ ಡಿಪಾರ್ಟ್ಮೆಂಟಲ್ಲಿ? ಸರ್ ಈಗ ಸುಮಾರು ನಾನು ಡಿಪಾರ್ಟ್ಮೆಂಟಿಗೆ ಬಂದು ಈಗ 11 ವರ್ಷ ಸರ್. 11 ವರ್ಷ. ಹೇಗನ್ಸು ಸರ್? ಸರ್ ಚೆನ್ನಾಗಿದೆ ಸರ್. ಓಕೆ ಸರ್, ಇವಾಗ ನೀವು ಹೊಸಪೇಟೆ ನಾನ್ ಸ್ಟಾಪ್ ಗಾಡಿ ಅಂತ ಹಾಕಿದ್ದೀರಾ? ಹಾಂ ಸರ್. ಸೊ ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಿ ಸರ್ ಬ್ಯಾಂಗ್ಳೂರಿಂದ? ಸರ್ ಬ್ಯಾಂಗ್ಳೂರಿಂದ ಈಗ 10:30 ಬಿಡ್ತೀವಿ ಸರ್ ಇಲ್ಲಿ. ಓಕೆ. ಹೊಸಪೇಟೆ ಬಂದ್ಬಿಟ್ಟು ಬೆಳಿಗ್ಗೆ 5:30 6 ಗಂಟೆ ಒಳಗೆ ರೀಚ್ ಆಗುತ್ತೆ ಸರ್. ಓಕೆ. ಏನಾರ ಟ್ರಾಫಿಕ್ ಅದು ಏನಾರ ಸ್ವಲ್ಪ ಜಾಮ್ ಆಗಲಿಲ್ಲ ಅಂತಂದರೆ ಹಾಂ 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 5:30 ರೀಚ್ ಆಗ್ತೀವಿ ಸರ್ ಅಲ್ಲಿ. ಓಕೆ. ಟ್ರಾಫಿಕ್ ಏನಾರ ಇಲ್ಲಿ ತುಮಕೂರು ಹತ್ರ ಕ್ಯಾಸ್ ಅಂದ್ರೆ ಸ್ವಲ್ಪ ಫ್ಯಾನ್ ಗಾಡಿ ಹೋಗ್ಬೇಕು ಸರ್. ಓಕೆ. ಏನಾರ ಜಾಮ್ ಆದರೆ ಒಂದು ಹಾಫ್ ಅವರ್ ಲೇಟ್ ಆಗುತ್ತೆ. ಓಕೆ, ಅಂದರೆ ಇದು ರಿಸರ್ವೇಷನ್ ಗಾಡಿನಾ ಸರ್? ಈ ಆ ಕಡೆಯಿಂದ ರಿಸರ್ವೇಷನ್ ಸರ್, ಹೊಸಪೇಟೆಯಿಂದ ರಿಸರ್ವೇಷನ್. ಓಕೆ. ನೈಟ್ 10:30 ಬಿಡ್ತೀವಿ ಸರ್. 10:22ಕ್ಕೆ ರಿಸರ್ವೇಷನ್ ಚಾರ್ಟ್ ನಮಗೆ. ಹಾಂ 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 ಹಾಂ. ಕಂಟಿನ್ಯೂ ಇದೆ ಸರ್ ಗಾಡಿದು. ಓಕೆ. ಈ ಕಡೆಯಿಂದ ರಿಸರ್ವೇಷನ್ ಇಲ್ಲ ಸರ್. ಓಕೆ. ಈ ಕಡೆಯಿಂದ ಡೈರೆಕ್ಟ್ ಮಾಮೂಲಿ ಸೀಟ್ಗಳು ಎಲ್ಲ ಪಿಕಪ್ ಮಾಡ್ಕೊಂಡು ಹೋಗಿ ಸರ್. ಸೊ ಬಟ್ ನೀವು ಡೈರೆಕ್ಟಾಗಿ ಹೋಗ್ತೀರಾ ನಾನ್ ಸ್ಟಾಪ್? ನಾನ್ ಸ್ಟಾಪ್ ಸರ್ ಗಾಡಿ. ಅಂದರೆ ಎಲ್ಲೂ ಡಿವಿಯೇಷನ್ ಏನಿಲ್ವಾ? ಇಲ್ಲ ಇಲ್ಲ ಸರ್. ಇಲ್ಲಿ ಬಿಟ್ಟರೆ ಸೀದಾ ಚಿತ್ರದುರ್ಗ ಮಾರ್ಗವಾಗಿ ಖಾನಾವಸಹಳ್ಳಿ ಕೂಡ್ಲಿಗೆ ಓಕೆ ಸರ್. ಓಕೆ. ಅಂದರೆ ಇದು ಹೊಸಪೇಟೆಗಿಂತ ಬ್ಯಾಂಗ್ಳೂರಿಂದ ಎಷ್ಟು ಗಾಡಿ ಇದೆ ಸರ್ ನಿಮ್ಮದು? ಸರ್ ಈಗ ನಮ್ಮ ಡಿಪೋದಲ್ಲಿ ಈಗ ಸುಮಾರು ನಾನ್ ಸ್ಟಾಪ್ ಗಾಡಿಗಳು 4 ಇದಾವೆ ಸರ್. ಬೆಳಿಗ್ಗೆ ಒಂದು 1 ರೂಟ್ ಅಂತ ಒಂದಿದೆ, 9-10 ರೂಟ್ ಅಂತ ಒಂದಿದೆ. ಆಮೇಲೆ ಸಂಜೆ ಅಲ್ಲಿ 7:45 ಬಂದ್ಬಿಡುತ್ತೆ ಹೊಸಪೇಟೆ, ಅದು ನಾನ್ ಸ್ಟಾಪ್ ಗಾಡಿ. ಓಕೆ. ಅದು 100-101 ರೂಟ್ ಅದು. ಓಕೆ. ಆಮೇಲೆ ಇದು ಬಂದ್ಬಿಟ್ಟು 55-56 ರೂಟ್. ಇದು 10:30 ಬಿಡ್ತೀವಿ ಸರ್. 10:22ಕ್ಕೆ ಆ್ಯಕ್ಚುಲಿ ಅದು ನನ್ನ ಟೈಮಿಂಗ್ ಇರೋದು. ಓಕೆ. ಮತ್ತು ರಿಸರ್ವೇಷನ್ ಅವರೆಲ್ಲ ಬಂದಿರ್ತಾರಲ್ಲ ಸರ್, ಸ್ವಲ್ಪ ಒಂದು 5-10 ನಿಮಿಷ ವೇರಿಯೇಷನ್ ಆಗ್ತಿರುತ್ತೆ. ಯಾಕಂದರೆ ರಿಸರ್ವೇಷನ್ ಚಾರ್ಟ್ಗಳೆಲ್ಲ ನಾವು ನೋಡ್ಕೊಂಡು ಎಂಟ್ರಿ ತೊಗೊಂಡಾಗ 5-10 ನಿಮಿಷ ವೇರಿಯೇಷನ್ ಆಗುತ್ತೆ ಸರ್. 10:30ಗೆಲ್ಲ ನಾವು ಎಕ್ಸಾಕ್ಟ್ ಬಿಟ್ಬಿಡ್ತೀವಿ. ಓಕೆ. ಇಲ್ಲಿಂದ 10-10 ಬಿಟ್ಟರೆ ಬೆಳಗ್ಗೆ ಅಲ್ಲಿಂದ 10:30 ಬಿಟ್ಟರೆ ಸರ್, ಮತ್ತೆ ಇಲ್ಲಿ ಬೆಳಿಗ್ಗೆ 5:30 6 ಗಂಟೆ ಒಳಗೆ ಇಲ್ಲಿ ರೀಚ್ ಆಗುತ್ತೆ. ಓಕೆ. ಇಲ್ಲಿ ಮತ್ತೆ 10:30 ಬಿಟ್ಟರೆ ಮತ್ತೆ ಬೆಳಗಿನ ಜಾವಲ್ಲಿ 5:30 6 ಗಂಟೆ ಒಳಗೆ ಹೊಸಪೇಟೆ ರೀಚ್ ಆಗುತ್ತೆ. ಸೊ ವೀಕ್ಲಿ ಅಂದರೆ ಡೈಲಿ ರೂಟಿಂಗ್ ಇದೆ ನಿಮ್ಮದು? ಬೆಳಗ್ಗೆ ಡೈಲಿ ರೊಟೇಷನ್. ಆಮೇಲೆ ಸ್ಕ್ರೂ ಚೇಂಜ್ ಗಾಡಿ ಸರ್ ಇವು. ಓಕೆ. ಆಮೇಲೆ ಬೆಳಿಗ್ಗೆ ಬಂದಿರತಕ್ಕಂಥ ಏನು ಬೆಳಿಗ್ಗೆ ಅಲ್ಲಿ ಡೇ ಔಟ್ ಆಗಿ ಬರ್ತಾವಲ್ಲ ಗಾಡಿಗಳು, ಆ ಗಾಡಿಗಳು ಇಲ್ಲಿ ನೈಟ್ ಬಂದಿರತಕ್ಕಂಥವರಿಗೆ ಸ್ಕ್ರೂ ಚೇಂಜ್ ಗಾಡಿ ಸರ್. ಓಕೆ. ಕೊಡಬೇಕು. ಓಕೆ. ಆಮೇಲೆ ನೈಟ್ ಬಂದಿರತಕ್ಕಂಥ ಗಾಡಿಗಳು ಇಲ್ಲೇನು ಇಲ್ಲಿ ಅಂದರೆ ನೀವು ಗಾಡಿನ ಎಕ್ಸ್ಚೇಂಜ್ ಮಾಡ್ಕೋತೀರಾ? ಗಾಡಿ ಎಕ್ಸ್ಚೇಂಜ್ ಅದ ಸರ್. ಸ್ಕ್ರೂ ಚೇಂಜ್ ಗಾಡಿಗಳು ಅಂದರೆ ಏನು ಸರ್? ಅಂದರೆ ಸ್ಕ್ರೂ ಚೇಂಜ್ ಗಾಡಿ ಅಂತಂದರೆ ಇವಕ್ಕೆಲ್ಲ ಸಿಂಗಲ್ ಇರ್ತಾರೆ ಸರ್. ಡ್ರೈವರ್ ಕಮ್ ಕಂಡಕ್ಟರ್ ಸಿಂಗಲ್ ಇರ್ತಾರೆ. ಡೇ ಬಂದಿರತಕ್ಕಂಥವ್ರು ಮತ್ತೆ ಮರು ದಿವಸ ಡೇ ಹೋಗ್ಬೇಕು ಸರ್. ಓಕೆ. ಅಂದರೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಡೇ ಬಂದಿರತಕ್ಕಂಥವ್ರು ನೈಟ್ ಬಂದಿರೋರಿಗೆ ಗಾಡಿ ಕೊಡ್ತಾರೆ ಸರ್. ಅವ್ರು ಇಲ್ಲೇ ರೆಸ್ಟ್ ಮಾಡ್ತಾರೆ. ಓಕೆ. ಓಕೆ. ಅವ್ರು ಹೋಗ್ತಾರೆ. ಈಗ ನೈಟ್ ಬಂದಿರತಕ್ಕಂಥವ್ರು ಡೇ ಬಂದಿರತಕ್ಕಂಥವ್ರಿಗೆ ಗಾಡಿ ಕೊಟ್ಬಿಟ್ಟು ಅವ್ರು ಇಲ್ಲಿ ರೆಸ್ಟ್ ಮಾಡ್ಬೇಕು. ಅಂದರೆ ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು. ಗಾಡಿ ಮಾತ್ರ ನಿಲ್ಲಂಗಿಲ್ಲ ಸರ್. ಯಾವ ಕಾರಣ? ಸೊ ಕಂಟಿನ್ಯೂಸ್ ಆಗಿ ಓಡುತ್ತೆ ಗಾಡಿ ಸರ್ ಗಾಡಿಗಳು. ಓಕೆ. ಈಗ ನೀವು ಇದರಲ್ಲಿ ಸಿಂಗಲ್ ಡ್ರೈವಿಂಗ್ ಸರ್? ಅದು ಸಿಂಗಲ್ ಡ್ರೈವಿಂಗ್ ಸರ್, ಡಿಕನ್ಸಿ. ಓಕೆ. ನೀವೇ ಟಿಕೆಟ್ ಮಾಡ್ಕೊಂಡು ನಾವೇ ಟಿಕೆಟ್ ಇಶ್ಯೂ ಮಾಡ್ಕೋಬೇಕು ಸರ್. ನಾವೇ ಡ್ರೈವಿಂಗ್ ಮಾಡ್ಕೋಬೇಕು. ಸೊ ಸಿಂಗಲ್ ಪರ್ಸನ್ ನೀವು? ಸಿಂಗಲ್ ಪರ್ಸನ್ ಸರ್. ಓಕೆ. ನೀವೇ ಪ್ಯಾಸೆಂಜರ್ ಎಲ್ಲ ಹತ್ತೋದು ಇಳಿಯೋದೆಲ್ಲ ನೋಡಿಕೊಂಡು ನೀವು? ಓಕೆ. ನಾವೇ ನೋಡ್ಕೋಬೇಕು. ಅಂದರೆ ಒಬ್ಬರೇ ಹ್ಯಾಂಡಲ್ ಮಾಡೋದು ರಿಸ್ಕ್ ಅನ್ಸಲ್ಲ ಸರ್? ರಿಸ್ಕ್ ಇದೆ ಸರ್, ಬಟ್ ಆದರೂ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಅಂದರೆ ಅಭ್ಯಾಸ ಆಗಿದೆ? ಅಭ್ಯಾಸ ಆಗಿದೆ ಸರ್, ನಮಗೆಲ್ಲ ಅಭ್ಯಾಸ ಆಗಿದೆ. ಓಕೆ. ಅಂದರೆ ಸರ್ ಇವಾಗ ನೀವು ಇದು ನಾನ್ ಸ್ಟಾಪ್ ಅಂತ ಹೇಳಿದ್ರಿ, ಸಮ್ಟೈಮ್ಸ್ ಈಗ ಕೆಲವರು ಗೊತ್ತಿಲ್ಲದೆ ಹತ್ಕೊಂಡ್ಬಿಡ್ತಾರೆ, ಒಳಗಡೆ ಹೋಗುತ್ತೆ ಅಂತ, ಅವಾಗ ಏನು ಮಾಡ್ತೀರಾ ಸರ್? ಇಲ್ಲ, ನಾವು ಹೇಳ್ತೀವಿ ಸರ್ ಅವರಿಗೆ. ಓಕೆ. ಗಾಡಿ ನೋಡಿದ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅವರಿಗೆ. ಓಕೆ. ಬಟ್ ಅವರು ಇಲ್ಲ ಸರ್ ನಾವು ಈ ಥರ ಹಿಂಗೇನ ಸಿರಾ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಮಿಷಿನಲ್ಲಿ ಸಿರಾ ಸ್ಟೇಜ್ ಬರಲ್ಲ ಸರ್. ಓಕೆ. ಅಂದರೆ ಟಿಕೆಟ್ ಕಂಟಿನ್ಯೂಸ್ ಅಲ್ಲ ಅಲ್ಲಿಗೆ ಹೊಸಪೇಟೆಗೆ ಇರುತ್ತೆ? ಹೊಸಪೇಟೆ ಇರುತ್ತೆ ಸರ್. ಚಿತ್ರದುರ್ಗ ಇಲ್ಲಿ ಬಿಟ್ಟರೆ ತುಮಕೂರು ಬೈಪಾಸ್ ಬರುತ್ತೆ. ಅಂದರೆ ಚಿತ್ರದುರ್ಗ ಸ್ಟೇಜು ಅಲ್ಲಿಗೆ ಕೊಡ್ತೀರಾ? ಓಕೆ. ಈಗ ನಮ್ದು ಇಲ್ಲಿ ಬಿಟ್ಟರೆ ಈಗ ತುಮಕೂರು ಬೈಪಾಸ್ ಐತೆ ಸರ್. ಹಳೆ ಕ್ರಾಸ್ ತುಮಕೂರು ಬೈಪಾಸ್ ಐತೆ. ತುಮಕೂರು ಬೈಪಾಸ್ ಐತೆ, ಚಿತ್ರದುರ್ಗ ಇದೆ. ಈಗ ಸಿರಾ ಅದು ಬರಲ್ಲ ಸರ್. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ನಾನ್ ಸ್ಟಾಪ್ ಗಾಡಿ ಅಂದಾಗ ಜಾಸ್ತಿ ನಮಗೆ ಡೈರೆಕ್ಟ್ ಸೀಟೇ ಹೆಚ್ಚುವರಿಯಾಗಿ ಬರ್ತಾರೆ ಸರ್ ಪ್ರಯಾಣಿಕರು. ಓಕೆ. ಸೊ ಹಂಗಾಗಿ ನಮಗೇನು ತೊಂದರೆನೂ ಆಗಲ್ಲ ಸರ್. ಅಂದರೆ ಹೊಸಪೇಟೆ ಅಂದರೆ ಇದು ಹಂಪಿ ಹತ್ರ ಆಗುತ್ತಲ್ಲ ಸರ್ ನಿಮಗೆ? ಅಲ್ಲಿಂದ 12 ಕಿಲೋಮೀಟರ್ ಸರ್ ಹೊಸಪೇಟೆಯಿಂದ. ಓಕೆ. ಅಂದರೆ ಸುತ್ತಮುತ್ತ ಏನು ನೋಡೋ ಪ್ಲೇಸಸ್ ಏನಿದೆ ಸರ್ ಹಂಪಿ? ಸರ್ ಅಲ್ಲಿ ಯಾವುದು ಹುಲಿಗಿ ಇದೆ. ಓಕೆ. ಹೊಸಪೇಟೆ ಹತ್ರ ಹುಲಿಗಿ ಅದು ಚೆನ್ನಾಗಿದೆ. ಓಕೆ. ಆಮೇಲೆ ನಮ್ಮದು ಯಾವುದು ಅಂಜನಾದ್ರಿ ಬೆಟ್ಟ ಅದು ಚೆನ್ನಾಗಿದೆ. ಓಕೆ. ಆಮೇಲೆ ಆನೆಗುಂದಿ ಅದು ಚೆನ್ನಾಗಿದೆ. ಓಕೆ. ಓಕೆ. ಅದು ಅಂದರೆ ಮಳೆ ಏನಾರು ಇದೆಯಾ ಸರ್ ಇವಾಗ? ಮಳೆ ಸ್ವಲ್ಪ ಇಲ್ಲ ಸರ್, ಮಳೆ ಕಡಿಮೆ ಅಲ್ಲ? ಕಡಿಮೆ ಸರ್ ಮಳೆ. ಓಕೆ. ಪ್ರತಿ ವರ್ಷ ನಾವು ನೋಡ್ಕೊಳಕ್ಕೆ ಈ ವರ್ಷ ಏನಿಲ್ಲ. ಮತ್ತು ರೂಟ್ ಎಲ್ಲ ಹೇಗಿದೆ ಸರ್ ಇವಾಗ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಮತ್ತು ನೀವು ಹೇಳಿದ್ರಲ್ಲ ಈಗ 10:30 ಬಿಡ್ತೀನಿ ಅಂತ, ಈಗ ಬ್ರೇಕು ಎಲ್ಲಿ ಕೊಡ್ತೀರಾ ಸರ್ ಮಿಡ್ಲಲ್ಲಿ? ಬ್ರೇಕು ನಾವು ಯಾಕಂದರೆ ಇಲ್ಲೇ ಊಟ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸರ್ ನಾವು. ಓಕೆ. ಬ್ರೇಕು ಕೊಡೋಕ್ಕೆ ಚಾನ್ಸಸ್ ಇಲ್ಲ ಸರ್. ಒಂದು ವೇಳೆ ಯಾರಾದರೂ ಮತ್ತು ಪ್ಯಾಸೆಂಜರ್ ಇಲ್ಲ ಸರ್ ನಾವು ಊಟ ಮಾಡಿಲ್ಲ ಬಂದಿವಿ ಅಂತಂದರೆ ಮತ್ತೆ ಎಲ್ಲಾದ್ರೂ ಏನೋ ಸ್ವಲ್ಪ ಬ್ರೇಕಿಗೆ ಏನೋ ಸ್ವಲ್ಪ
ತೊಗೊಳಕ್ಕೆ ಅಲ್ಲಿ ಎಲ್ಲಾದರೂ ಸ್ವಲ್ಪ ಅನುಕೂಲ ಮಾಡಿಕೊಡ್ತೀವಿ ಸರ್. ಓಕೆ, ಅಂದರೆ ಪ್ರಯಾಣಿಕರಿಗೆ ನಾವು ಏನು ಯಾವ ಕಾರಣಕ್ಕೂ ಅಡ್ಡಿ ಅಂದರೆ ರೆಸ್ಟ್ ರೂಮ್ಗೆಲ್ಲ ನಿಲ್ಲಿಸ್ತೀರಾ ಮಿಡ್ಲಲ್ಲಿ? ನಿಲ್ಸಿ ಸರ್. ಓಕೆ. ಈಗ ಯಾಕಂದರೆ ಈಗ ಮತ್ತೆ ಕೆಲವರು ಇಲ್ಲ ಸರ್ ನಾವು ಊಟ ಮಾಡಿಲ್ಲ ಹಂಗೆ ಬಂದೀವಿ ಅಂತಿರ್ತಾರೆ. ಹಾಂ ಹಾಂ ಹಾಂ. ಸಿರಾ ಬೈಪಾಸಲ್ಲಾಗಲಿ ಅಥವಾ ತುಮಕೂರು ಬೈಪಾಸಲ್ಲಾಗಲಿ ಎಲ್ಲಾದರೂ ಸ್ವಲ್ಪ ಏನೋ ನಾವು ಪಾರ್ಸಲ್ ತೊಗೊಳಕ್ಕಾಗಲಿ ಅಥವಾ ಒಂದು 5 ನಿಮಿಷ ಅವರಿಗೆ ಮತ್ತು ಬ್ರೇಕ್ಫಾಸ್ಟಿಗೆ ಏನೋ ತೊಗೊಳಕ್ಕೆ ಹೇಳ್ತೀವಿ ಸರ್. ಓಕೆ. ನಾವು ಇಲ್ಲಿ 10:30 ಬಿಡೋದ್ರಿಂದ ನಮಗೆ ಮತ್ತೆ ಊಟಕ್ಕೆ ಟೈಮ್ ಸಿಗಲ್ಲ ಸರ್. ಮುಂದೆ ಹೋಗೋಷ್ಟು ಡಾಬುಗಳೆಲ್ಲ ಬಂದಾಗಿಬಿಡುತ್ತೆ. ಓಕೆ. ಸಿಟಿ ಕ್ರಾಸ್ ಆಗೋಷ್ಟು ಸುಮಾರು 12:30 ಆಗುತ್ತೆ ಸರ್. ಓಕೆ ಓಕೆ. ಮತ್ತು ಇನ್ನೊಂದು ಕೇಳ್ಬಂಡು, ಈಗ ಇದು ನಾನ್ ಸ್ಟಾಪ್ ಬಸ್ ಅಲ್ವಾ? ಹಾಂ ಸರ್. ಇವಾಗ ರೆಗ್ಯುಲರ್ ಗಾಡಿಗೂ ಅಂದರೆ ಸ್ಟಾಪ್ ಕೊಡೋಂಥ ಬಸ್ಗಳಿಗೂ ಇದಕ್ಕೆ ಚಾರ್ಜಸ್ ಏನು ವೇರಿಯೇಷನ್ ಇದೆ ಸರ್? ಸರ್ ಸೇಮ್ ಚಾರ್ಜಸ್. ಓಕೆ. ಚಾರ್ಜಸ್ ವೇರಿಯೇಷನ್ ಇದೆ ಸರ್. ಓಕೆ. ಮಾಮೂಲಿ ಚಾರ್ಜಸ್ ಇಲ್ಲಿಂದ 456 ರೂಪಾಯಿ ಬರುತ್ತೆ ಹೊಸಪೇಟೆ. ಹಾಂ ಹಾಂ. ರೆಗ್ಯುಲರ್ ಓಡ್ತಕ್ಕಂಥ ಗಾಡಿ 450. ಅಂದರೆ ನಾನ್ ಸ್ಟಾಪಿಗೆ ಜಾಸ್ತಿ ಇರುತ್ತಲ್ಲ ಸರ್ ರೇಟ್? ಮಾಮೂಲಿ ಗಾಡಿಗಳಲ್ಲ ಸರ್ ಇದು. ಓಕೆ. ಚಾರ್ಜ್ ಮಾತ್ರ ವೇರಿಯೇಷನ್ ಆಗಿದೆ ಸರ್. ಓಕೆ. ಬಟ್ ಏನಂದ್ರೆ ಚಾರ್ಜ್ ವೇರಿಯೇಷನ್ ಅಂದರೆ ಈ ರಾಜಹಂಸ ಗಾಡಿಗಳು, ಸ್ಲೀಪರ್ ಗಾಡಿಗಳು, ಹಾಂ ಹಾಂ. ಅಂಥ ಮಲ್ಟಿ ಎಕ್ಸೆಲ್ ಗಾಡಿಗಳು ಸ್ವಲ್ಪ ಚಾರ್ಜಸ್ ವೇರಿಯೇಷನ್ ಇರ್ತದೆ ಸರ್. ಓಕೆ. ಇವಕ್ಕೆ ಚಾರ್ಜಸ್ ವೇರಿಯೇಷನ್ ಇರಲ್ಲ. ಮತ್ತು ನಿಮ್ಮದು ಗಾಡಿಗೂ ಈಗ ನಾನ್ ಸ್ಟಾಪ್ಗೂ ಎಷ್ಟು ಟೈಮಿಂಗ್ ಡಿಫ್ರೆನ್ಸ್ ಇದೆ ಸರ್ ಅಂದಾಜು? ಇರು ಸರ್, ಯಾಕಂದರೆ ಈಗ ಸುಮಾರು 1 ಅವರ್ ಹಂಗೆ ಸೇವ್ ಆಗುತ್ತೆ ಸರ್. 1 ಅವರ್? 1 ಅವರ್ ಸೇವ್ ಆಗುತ್ತೆ ಸರ್. ಯಾಕಂದರೆ ಈಗ ಅವರು ರೆಗ್ಯುಲರ್ ಹೋಗ್ತಕ್ಕಂಥ ಗಾಡಿಗಳು ಎಲ್ಲ ಕಡೆ ಒಳಗಡೆ ಹೋಗ್ಬಿಟ್ಟು ಬರ್ಬೇಕಲ್ಲ. ಹಾಂ ಹಾಂ ಹಾಂ. ಯಾಕಂದರೆ ನಮ್ಮ ಈಗ ಪ್ರೊಸೀಜರ್ ಪ್ರಕಾರ ನಮ್ಮ ಏನು ಸ್ಟಾಪ್ ಇದಾವೆ ಹಾಂ. ಕಂಪಲ್ಸರಿ ನಾವು ಸ್ಟಾಪ್ ಮಾಡಿ ಕೊಟ್ಕೊಂಡು ಹೋಗಲೇಬೇಕು ಸರ್. ಓಕೆ. ಯಾವ ಕಾರಣಕ್ಕೂ ಪ್ರಯಾಣಿಕರಿಗೆ ಅದೇ ರೆಗ್ಯುಲರ್ ಬಸ್ಸಾರು ಸ್ಟಾಪ್ ಕೊಡಲೇಬೇಕು. ನೀವು ಅಲ್ಲಿ ಎಂಟ್ರಿ ಮಾಡಿಸ್ತೀರ ಅನ್ಸುತ್ತಲ್ಲ? ಪ್ರತಿ ಕಡೆಗೂ ಎಂಟ್ರಿ ಇರ್ತವೆ ಸರ್. ಓಕೆ. ನಮ್ಮದು ಎಂಟ್ರಿ ಇದೆ ಸರ್. ಎಲ್ಲ ದುರ್ಗ, ಹಾಂ ಹಾಂ ಹೊಸಪೇಟೆ, ಕೂಡ್ಲಿ ಎಲ್ಲ ಕಡೆಗೆ ಎಂಟ್ರಿ ಇದೆ ಸರ್. ಹಾಂ ಹಾಂ ಹಾಂ. ಅಂದರೆ ಚಿತ್ರದುರ್ಗ ತನಕ ನಾನ್ ಸ್ಟಾಪಾಗಿ ಹೊಡಿತೀರಾ? ಹೌದು ಸರ್. ಅಲ್ಲಿಂದ ಸ್ವಲ್ಪ ರೆಗ್ಯುಲರಾಗಿ ಓಡಿಸ್ತೀವಿ ಅಂದರೆ ಸ್ಟಾಪ್ ಕೊಟ್ಕೊಂಡು? ಸರ್ ಅಲ್ಲಿಂದ ಅಲ್ಲಿ ಚಿತ್ರದುರ್ಗ ಬಿಟ್ಮೇಲೆ ಅಲ್ಲಿಂದ ಸರ್ ದೊನ್ನಳ್ಳಿ, ಹಾಂ ಹಾಂ. ಖಾನಾವಸಹಳ್ಳಿ, ಓಕೆ. ಯಾವುದು ಎಬ್ಬೆನಹಳ್ಳಿ, ಬಣಿಕಲ್ಲು, ಕೂಡ್ಲಿಗೆ. ಸೊ ಚಿತ್ರದುರ್ಗ ತನಕ ನಾನ್ ಸ್ಟಾಪಾಗಿ ಅಲ್ಲಿಂದ ರೆಗ್ಯುಲರ್ ಸ್ಟಾಪ್ ಕೊಡ್ತೀರಾ? ಸರ್ ಓಕೆ. ಮಾಮೂಲಿ ಸರ್ ನಮ್ಮ ಮಿಷಿನಲ್ಲಿ ಏನು ಸ್ಟಾಪ್ಗಳು ಇದಾವೆ ಹಾಂ ಆ ಹಾಂ. ಸ್ಟಾಪ್ ಮಾತ್ರ ನಾವು ಕಂಪಲ್ಸರಿ ಕೊಟ್ಕೊಂಡಿರ್ತೀವಿ ಸರ್. ಮತ್ತೆ ಬೇರೆ ಸ್ಟಾಪ್ಗಳು ಅಂತಂದರೆ ಹಾಂ ಹಾಂ ಹಾಂ. ರಿಕ್ವೆಸ್ಟ್ ಸ್ಟಾಪ್ ಒಂದು ಉದಾಹರಣೆ ಸರ್. ಈಗ ಅವರು ಐಮಂಗ್ಲ ಇಳಿಬೇಕಾಗಿರುತ್ತೆ. ಉದಾಹರಣೆ ಇಲ್ಲಿಂದ ಬೆಂಗಳೂರಿನ ಹೋಗ್ತಕ್ಕಂಥ ಪ್ರಯಾಣಿಕ ಐಮಂಗ್ಲ ಇಳಿಬೇಕಾಗಿರುತ್ತೆ. ಹಾಂ ಹಾಂ. ಈಗ ನಮಗೆ ಐಮಂಗ್ಲ ಸ್ಟೇಜ್ ಬರಲ್ಲ, ಟಿಕೆಟ್ ಬರಲ್ಲ. ಓಕೆ. ಈಗ ನಾವು ಚಿತ್ರದುರ್ಗ ಟಿಕೆಟ್ ಕೊಟ್ಬಿಟ್ಟು ಐಮಂಗ್ಲ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ ಸರ್. ಓಕೆ, ಸ್ಟಾಪ್ ಕೊಡ್ತೀರಾ? ಕೊಟ್ಟೋಗ್ತೀವಿ. ಸೊ ಮೇನ್ ಪ್ಯಾಸೆಂಜರ್ ನಮಗೆ ಪ್ಯಾಸೆಂಜರ್ ಸುರಕ್ಷತೆನೇ ನಮ್ಮ ಸುರಕ್ಷತೆ. ಓಕೆ ಓಕೆ. ಹಾಗಾಗಿ ಅವರು ಫಸ್ಟ್ ಅವ್ರ ಆದ್ಯತೆ ನಾವು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್.